ಕ್ಷಣದ ಅತಿ ದೊಡ್ಡ ಸುದ್ದಿ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಯಾವುದೇ ಕ್ಷಣದಲ್ಲೂ ಕೂಡ ಬಂಧನಕ್ಕೆ ಒಳಗಾಗಬಹುದು. ಯಾವುದೇ ಕ್ಷಣದಲ್ಲಿ ಕೇಜ್ರಿವಾಲ್ ಬಂಧನವಾಗಬಹುದು. ಮಧ್ಯಂತರ ಬೇಲ್ ನಿರಾಕರಿಸಿದ್ದ ಹೈಕೋರ್ಟ್. ಕೇಜ್ರಿವಾಲ್ ನಿವಾಸದಲ್ಲಿ ಇಡಿಯಿಂದ ವಿಚಾರಣೆ. ಮೊಬೈಲ್, ಲ್ಯಾಪ್ಟಾಪ್, ಟ್ಯಾಬ್ ಇಡಿ ವಶಕ್ಕೆ. ಕೇಜ್ರಿ ನಿವಾಸ ಬಳಿ ಜಮಾಯಿಸಿದ ಕಾರ್ಯಕರ್ತರು. ಸಿಎಂ ನಿವಾಸದತ್ತ ದೌಡಾಯಿಸಿದ್ದಾರೆ ಸಚಿವರು. ಕೇಜ್ರಿವಾಲ್ ನಿವಾಸದ ಬಳಿ ಭಾರೀ ಬಿಗಿ ಬಂದೋಬಸ್ತ್. ಕೇಜ್ರಿ ನಿವಾಸ ಬಳಿ ಅರಸೇನಾ ಪಡೆ ನಿಯೋಜನೆಯಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಿಆರ್ಪಿಎಫ್, ಆರ್ಎಫ್ ನಿಯೋಜನೆ. ಇಡಿ ಹೆಡ್ ಕ್ವಾರ್ಟರ್ಸ್ ಬಳಿಯೂ ಭಾರೀ ಭದ್ರತೆ. ಕೇಜ್ರಿವಾಲ್ ನಿವಾಸಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು. ಕೇಜ್ರಿವಾಲ್ ಮನೆ ಸುತ್ತಮುತ್ತ 144 ಸೆಕ್ಷನ್ ಜಾರಿಯಾಗಿದೆ. ಕೇಜ್ರಿವಾಲ್ ನಿವಾಸದ ಬಳಿ ಭಾರೀ ಬಿಗಿ ಬಂದೋಬಸ್ತ್. ಎನಿ ಟೈಮ್ ಅರೆಸ್ಟ್ ಆಗಬಹುದು ಅರವಿಂದ್ ಕೇಜ್ರಿವಾಲ್. ಅಬಕಾರಿ ನೀತಿ ಏನದು ಹೇಳ್ತೀನಿ ಆಮೇಲೆ. ಕೇಜ್ರಿವಾಲ್ಗೆ ಸಂಕಷ್ಟ. ಅಬಕಾರಿ ಹಗರಣದಲ್ಲಿ ಕೇಜ್ರಿವಾಲ್ಗೆ ಸಂಕಷ್ಟ. ಇಡಿ ಅಧಿಕಾರಿಗಳಿಂದ ಕೇಜ್ರಿವಾಲ್ ಮನೆ ಶೋಧವಾಗಿದೆ. ಕೇಜ್ರಿ ನಿವಾಸದಲ್ಲಿ ವಿಚಾರಣೆ ನಡೆಸ್ತಾ ಇರುವಂಥ ಇಡಿ ಅಧಿಕಾರಿಗಳು. PMLA ಅಡಿಯಲ್ಲಿ ಕೇಜ್ರಿವಾಲ್ ಹೇಳಿಕೆ ದಾಖಲಾಗಿದೆ. ಬಂಧನ ತಪ್ಪಿಸಲು ಸುಪ್ರೀಂಗೆ ಆಪ್ ವಕೀಲರ ಅರ್ಜಿ ಕೂಡ ಇದೆ. ತುರ್ತು ವಿಚಾರಣೆ ನಡೆಸುವಂತೆ ಸುಪ್ರೀಂಗೆ ಮನವಿ ಮಾಡಿದ್ದಾರೆ. ಕೇಜ್ರಿ ಬಂಧನಕ್ಕೆ ಪಿತೂರು ನಡೀತಿದೆ ಅಂತ ಆಪ್ ಕಿಡಿಕಾರಿದೆ. ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರ ನಿವಾಸದ ಮುಂಭಾಗದಲ್ಲಿರುವಂತಹ ಭದ್ರತೆಗಳನ್ನು ನೀವು ಗಮನಿಸಬಹುದು. ಎನಿ ಟೈಮ್ ಅವರು ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ. 9 ಬಾರಿ ಸಮನ್ಸ್ ಕೊಟ್ಟಿದ್ದಾರೆ. 9 ಬಾರಿ ಸಮನ್ಸ್ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್. ಮೊದಲೆರಡು ಬಾರಿ ನೋಟಿಸ್ ಕೊಟ್ಟು ಸುಮ್ಮನಿದ್ರು. ಯಾವ ಆಧಾರದಲ್ಲಿ ವಿಚಾರಣೆ ಮಾಡ್ತೀರಿ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ನೋಟಿಸ್ ನೀಡಿ ನನ್ನನ್ನು ಬಂಧಿಸಬಹುದು ಅಂತ ಕೇಜ್ರಿವಾಲ್ ಹೇಳಿದರು. ನನ್ನ ವಿರುದ್ಧ ನೋಟಿಸ್ ರಾಜಕಾರಣದ ಭಾಗ ಅಂತ ಕೂಡ ಹೇಳಿದ್ದಾರೆ. ಈಗ ಅವರ ಮನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ. ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಈ ನಡುವೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಬಂಧಿಸಿದಂತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ತುರ್ತಾಗಿ ವಿಚಾರಣೆಗೆ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ನೋಡಿ, ಕೇಜ್ರಿವಾಲ್, ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರಿಗೆ ಯಾವುದೇ ಸಂದರ್ಭದಲ್ಲಿ ಸಂಕಷ್ಟ ಎದುರಾಗಬಹುದು. ಯಾವುದೇ ಸಂದರ್ಭದಲ್ಲಿ ಅರೆಸ್ಟ್ ಆಗಬಹುದು. ಕೋರ್ಟ್ ಒಂದೇ ಅವರನ್ನು ಕಾಯಬೇಕಾಗತ್ತೆ ಅರೆಸ್ಟ್ ಮಾಡದ ಹಾಗೆ.